ಅಲ್ಲಿ ಕುತ್ಕೊಂಡಿರೋದು ಸುಗುಣ ಅಲ್ವೇನು ಮೀನಾ? ಅವಳೇನೆ ಇವಾಗ ಬೀದಿ ಬಿದ್ದವಳಂತೆ. ಅನಾಥಾಶ್ರಮಕ್ಕೆ ಹೋಗ್ತೀನಿ ಅಂತ ಹೇಳಿ ಬ್ಯಾಗ್ ಇಕ್ಕೊಂಡು ಒಂದ ಊರೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ದಾಳಂತೆ. ಅನಾಥಾಶ್ರಮಕ್ಕೆ ಹೋಗ್ತೀನಿ, ನನಗೆ ಯಾರು ಇಲ್ಲ, ಅನಾಥೆ ಆಗಿದ್ದೀನಿ ಅಂತ ಊರಾಗೆಲ್ಲ ಓಡಾಡ್ತಾ ಇದ್ದಾಳಂತೆ. ಅದಕ್ಕೆ ನಡೀಲಿ. ಇವಾಗ ನಡಿ. ಅಲ್ಲ ನೋಡಿ ಸರಿಯಾಗಿ ಇವಾಗ ಅಂತೀನಿ, ಹಿಂಗೆ ನಡೀತೈತೆ, ಹಿಂಗೆ ಇರ್ತಾಳೆ ಅಮ್ಮಂಗೆ ಆಡಿದ್ಲು. ನಡಿಲಿಲ್ಲಿ ಸರಿಯಾಗಿ ಅಂತೀನಿ. ಏನಂತೀಯ ಸುಮ್ಮನೆ ಬಾರತ್ಲಾಗೆ? ಸುಮ್ಮನೆ ಅವಳನ್ನ ಏನು ಮಾತಾಡ್ಸೈತ್ಲಾಗೆ. ಬಾ ನಮ್ಮ ಪಾಡಿಗೆ ನಾವು ಹೋಗೋಣ. ಇಲ್ಲ ವರ್ಷ, ನಾನು ಬಿಡೋದಿಲ್ಲ. ನಿನ್ನ ಮದುವೆ ಆಗಿರೋದಕ್ಕೆ ಹೆಂಗೆ ಅಂದ್ಲು ಗೊತ್ತಾ? ಮೀನು ನೀರಿಲ್ಲದ ಕೆರೆಗೆ ಬಿದ್ದೈತಿ, ನೀರಿಲ್ಲ. ನೋಡು ಮೀನ ಏನಾಗುತ್ತೆ, ಮೀನು ಏನಾಗುತ್ತೆ ಅಂತ ನೋಡೋಣ. ನೋಡಿ ಹೋಗಿ ಅಂತ ಮದುವೆ ಆಗಿದೆಯಲ್ಲ ನೋಡು, ಇನ್ಮೇಲಿಂದ ನಿನ್ನ ಬಾಳು ಹೆಂಗಿರುತ್ತೆ, ಆ ವರ್ಷದ ಮದುವೆ ಆಗಿದೆಯಲ್ಲ ನೋಡು ಹೆಂಗಿರುತ್ತೆ ನಿನ್ನ ಬಾಳು ಅಂತ ಹೇಳಿ ಹೆಂಗೆ ಮಾತಾಡ್ತಾಳೆ. ನೋಡು ನಿನಗೆ ಎಂಥ ಪರಿಸ್ಥಿತಿ ಬರುತ್ತೆ ಅಂತ ಅಂದಿದ್ಲು ಇದನ್ನ. ಇವಾಗ ನಾನು ಚೆನ್ನಾಗಿದ್ನ, ಅವಳು ಚೆನ್ನಾಗಿದ್ದಾಳ ನೋಡೋಣ. ಅನ್ನ ಮದುವೆ ಆಗಿ ನಾನು ಆಲೆ ಅನುಭವಿಸ್ದೆ, ನೀನಿನ್ನೂ ಅನುಭವಿಸ್ಬೇಕು ಅಂತ ಹೇಳ್ತಿದ್ಲು. ಅದಕ್ಕೆ ಇವಾಗ ಅವಳಿಗೆ ಹೇಳ್ತೀನಿ ಮಕ್ಕ ಕೊಡ್ದಂಗೆ. ನಿನ್ಗೆ ಇದೇನು ಶಾಶ್ವತ ಏನೇ, ಯಾರಿಗೇನು ಇದೇನು ಶಾಶ್ವತ ಅಲ್ಲ ಅಂತೀನಿ. ಅವಾಗ ಒಂದಿಟ್ಟು ದುಡ್ಡು ಇಟ್ಕೊಂಡಿದ್ಕೊನು, ಒಂದಿಟ್ಟು ಚೆನ್ನಾಗಿದ್ದಿದ್ಕೊನು ಮೆರ್ದೋದ್ಲು. ಈಗ ಹೇಳ್ತೀನಿ ತಡಿ, ಈಗ ಹೇಳ್ತೀನಿ. ವರ್ಷನ ಹೆಂಗೆ ಹೀಯಾಳಿಸ್ತಿದ್ದಲ್ಲ, ಇವತ್ತು ನೋಡು ವರ್ಷನ ಮದುವೆ ಆಗಿ ನಾನು ಯಾವ ರೀತಿ ಚೆನ್ನಾಗಿದ್ದೀನಿ, ಯಾವ ರೀತಿ ಇದ್ದೀನಿ ನೋಡಿ ಅಂತ ಹೇಳಿ ಇವತ್ತು ಮಾತಾಡ್ತೀನಿ ಅವಳ ಹತ್ರ. ಬಾ ಮೀನಾ ಅತ್ಲಾಗೆ, ಸುಮ್ಮನೆ ಏನಕ್ಕೆ ಮಾತಾಡ್ಕೊಂಡು ಅತ್ಲಾಗೆ? ಇಲ್ಲ ನಾನು ಬಿಡೋದಿಲ್ಲ, ನಾನು ಮಾತಾಡ್ತೀನಿ. ನಾನಂತೂ ಸುಮ್ಮನಿರೋದಿಲ್ಲ, ಮಾತಾಡಬೇಕು ನಾನು. ಅಯ್ಯೋ ಇವು ಬೇರೆ ಬರ್ತಾ ಇದ್ದಾವೆ ಎದುರಿಗೆ. ನನಗೆ ಹಿಂಗಾಗಿರೋದಕ್ಕೆ ಇವು ಖುಷಿ ಆಗ್ಬಿಡುತ್ತೆ. ಈ ವರ್ಷ ಅಮ್ಮನಿಗೂ ಈ ಮೀನಿಗೂ ಈ ಕಡೆಗೆ ತಿರ್ಕೊಂಡು ಕುತ್ಕೊಂತೀನಿ. ತಿರ್ಗು ಯಾಕೆ ನಾನು ಬರೋದು ನೋಡಿ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ವಾ ನಿನಗೆ? ಈಗ ನೋಡಿ ಹೆಂಗಿದ್ದೀನಿ ನಾನು. ವರ್ಷದ ಮದುವೆ ಆಗಿದೆಯಾ, ಮುಂದೆ ನೋಡು ನಿನ್ನ ಜೀವನ ಹೆಂಗಿರುತ್ತೆ ಅಂತ ಹೇಳ್ತಿದ್ದಲ್ಲ. ಇವತ್ತು ನಿನ್ನ ಜೀವನ ಏನಾಯ್ತು, ನನ್ನ ಜೀವನ ಹೇಗಿದೆ, ನಿನ್ನ ಜೀವನ ಹೇಗಿದೆ ಅಂತ ನೋಡಿ. ಮೀನಾ ನೀರಿಲ್ಲದ ಕೆರೆಯಕ್ಕೆ ಬಿದ್ದೈತೆ ಅಂತ ಹೇಳ್ತಿದ್ದಲ್ಲ. ಮೀನಾ ಅವನು ಒಂದಲ್ಲ ಎರಡಲ್ಲ ಅವನೇ 2 ಮದುವೆ ಆಗಿರೋನು ಅಂತ ಹೇಳಿ ಹೇಳ್ತಿದ್ದಲ್ಲ ಅವನಿಗೆ. ಇವತ್ತು ನೋಡಿ ನನ್ನ ಗಂಡ ನನ್ನ ಬಂಗಾರದಂಗೆ ನೋಡ್ಕೊಂತ ಇದ್ದಾನೆ. ತವ್ರ ಮನೆ ಯಾನ್ ಮನೆನೂ ನೆನಪಾಗ್ತಿಲ್ಲ, ಹಂಗೆ ನೋಡ್ಕೊಂತ ಇದ್ದಾನೆ ನನ್ನ ಗಂಡ. ಸುಮ್ಮನೋಗಿ ನಾನೇನು ನಿನ್ನ ಮಾತಾಡ್ಸಿದ್ನ? ಇವಾಗೆಲ್ಲ ನೆಟ್ಕೈತೆ ಅಂತ ಹೇಳಿ ನನ್ನ ಮುಂದೆ ತೋರ್ಸೋದಕ್ಕೆ ಬಂದವಳೇನ? ಹೋಗು. ನಂದು ಇವತ್ತು ಕೆಟ್ಟೈತೆ, ನೀನು ನಾಳೆ ಕೆಡುತ್ತೆ. ನಾನು ನೋಡ್ತೀನಿ, ಹೋಗಿ ಸುಮ್ಮನೆ. ಬಾ ಮೀನಾ, ಇಂಥ ಕೆಟ್ಟ ಜನದ ಹತ್ರ ಏನು ಮಾತಾಡಕ್ಕೆ ಹೋಗ್ಬಾರ್ದು. ಇಲ್ಲ ನಾನು ಕಾಯ್ತಾ ಇದ್ದೆ, ನಾನು ಅನ್ಬೇಕು ಇವಳನ್ನ ಅಂತ ಹೇಳಿ. ನೋಡಿ ಇವತ್ತು ನಿನ್ನ ಕಣ್ಣು ಮುಂದೆ ನಾನು ಹೆಂಗಿದ್ದೀನಿ ನೋಡೆ. ಅಂತನ್ನು ಮದುವೆ ಆದ್ಲು ಅಂತ ಹೇಳಿ ನಮ್ಮ ಅಮ್ಮಗೆ ಇಲ್ಲದೆಲ್ಲ ಪಿಟಿಂಗ್ ಇಕ್ತಿದ್ದೆಲ್ಲ ಹೋಗಿ. ಇವತ್ತು ನೋಡಿ ಹೆಂಗಿದ್ದೀನಿ. ಈಗ ನೋಡಿ ನಾನು ಮಾತಾಡೇ ನೀನು. ಈಗ ನೋಡಿ ಮಾತಾಡು ನೀನು. ನೀರಿಲ್ಲದ ಕೆರೆಯಕ್ಕೆ ಬಿದ್ದೆ ಅಂತಿದ್ದಲ್ಲ. ನೀರಿಲ್ಲದ ಕೆರೆಕಲ್ಲ ಬಿದ್ದಿರೋದು, ನೀರಿರೋ ಕೆರೆಯಕ್ಕೆ ಬಿದ್ದಿರೋದು ಮೀನು. ನಾನಿವತ್ತು ಹೆಂಗಿದ್ದೀನಿ ನಿನಗೇನೇ ಗೊತ್ತು. ನೀನು ಹೆಂಗೆ ಅಂದೆ ನನ್ನ? ಹೆಂಗಂದೆ ಮುಂದೆ ನೋಡಿ ನೀನು ಭಾಳ ಹಂಗಾಗುತ್ತೆ ಹಿಂಗಾಗುತ್ತೆ, ಆ ವರ್ಷ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತ ಹೇಳಿ ಏನೆಲ್ಲ ಅಂದಲ್ಲ ನೀನು ನನ್ನ. ಇವತ್ತು ನೋಡಿ ಹೆಂಗಿದ್ದೀನಿ ನಿನ್ನ ಕಣ್ಣು ಮುಂದೆನೇ. ಅಮ್ಮ ತಾಯಿ ಹೋಗು. ಅಲ್ಲಡು, ನಾನೇನಾರ ನಿನ್ನ ಮಾತಾಡ್ಸಿದ್ರೆ ಮಾತಾಡ್ಬೇಕು, ಸುಮ್ಮನೆ ಏನಕ್ಕೆ ಮಾತಾಡಕ್ಕೆ? ಹೋಗು ತಾಯಿ. ಮೀನಾ ಏನಾಯ್ತು? ಅಲ್ಲ ಚೈತ್ರಕ್ಕ, ನಾನು ವರ್ಷವನ್ನ ಮದುವೆ ಆದಾಗ ಇವಳು ಏನನ್ನೋಳು ಗೊತ್ತಾ? ಇಂತನ್ನು ಮದುವೆ ಆಗಿದ್ಯಾ ನೀನು, ಹೋಗಿ ಇಂತನ್ನು ಮದುವೆ ಆಗಿದ್ಯಾ ನೋಡು, ನಿನ್ನ ಬಾಳೆ ಏನಾಗುತ್ತೆ ಮುಂದೆ ಅಂತ ಹೇಳ್ತಿದ್ಲಲ್ಲ. ಅದಕ್ಕೆ ಇವತ್ತು ನಾನು ಹೆಂಗಿದ್ದೀನಿ, ನೀನು ಹೆಂಗಿದ್ದೀನಿ, ನಿನ್ನ ಬಾಳೆ ಹೆಂಗಾಗೈತೆ, ನನ್ನ ಬಾಳೆ ಹೆಂಗಾಗೈತೆ ನೋಡ್ಕೊ ನನ್ನ ಅಂದಿದ್ದಲ್ಲ ನೀನು. ಇವತ್ತು ನೋಡ್ಕೊಳ್ಳಿ ನೀನು ಅಂತ ಹೇಳ್ತಾ ಇದ್ದೀನಿ. ಎಂತ ಮಾತಾಡಿದ್ಲು, ತುಂಬ ಬೇಜಾರಾಗೋ ಥರ ಮಾತಾಡಿದ್ಲು ಇವಳು. ಇವತ್ತು ನೋಡಿ ಹೆಂಗಿದ್ದೀನಿ. ಅಯ್ಯೋ ಹೋಗಿ ಇನ್ನು ಮುಂದೆ ಹಿಂಗೆ ಇರು, ಗೊತ್ತಾಗುತ್ತೆ. ಅಯ್ಯೋ ಅಲ್ಲ ಮುಂದೆ ಹಿಂಗೆ ಇರ್ತೀಯನ ನೋಡೋಣ. ಹೋಗು ಸುಮ್ಮನೆ ಹೋಗು. ಬಾ ಮಾತಾಡಕ್ಕೆ ಹೋಗ್ಬೇಡ. ಅವ್ರ ಆಲೇನೆ ಎಲ್ಲದಕ್ಕೂ ಬಿಟ್ಟು ಸಿದ್ಧವಾಗಿರ್ತಾರೆ. ಅವ್ರೇನಂತವೆಲ್ಲ ತಲೆ ಕೆಡಿಸ್ಕೊಂಬಲ್ಲ. ಒಬ್ರು ನಂದಿದ್ವಿ ಆಡಿದ್ವಿ ಅವೆಲ್ಲ ಇಲ್ಲ. ನೀನು ಮಾತಾಡಬೇಡ. ನೀನು ಮಾತಾಡೋದಕ್ಕಿಂತ ಮುಂಚೆಗೆ, ಒಬ್ರು ನನ್ನೋದಕ್ಕಿಂತ ಮುಂಚೆಗೆ ಯೋಚನೆ ಮಾಡಿ ಮಾತಾಡಬೇಕು. ಸುಮ್ಮನೆ ಮಾತಾಡಿದ್ರೆ ಹಿಂಗೆ ಆಗೋದು ನೋಡು. ಅವಳನ್ನ ಹೆಂಗೆ ಹೀಯಾಳಿಸಿದ್ದಲ್ಲ, ಇವತ್ತು ಅವಳೇ ಚೆನ್ನಾಗಿದ್ದಾಳಲ್ಲ ನಿನ್ನ ಕಣ್ಣು ಮುಂದೆ. ನಿನ್ನ ಬಾಳೆ ಏನಾಯ್ತೆ? ನಿನ್ನಂತ ಬಾಳು ಒಂದು ನಾಯಿನೂ ಬಾಳಲ್ಲ ಅಂತ ಬಾಳು ನಿಂದು. ಸುಮ್ಮನೆ ಹೋಗ್ರಿ. ನಾನು ಇಲ್ಲಿ ಕೂತ್ಕೊಂಡಿರೋದು ನೋಡಿ ನಿಮಗೆ ಏನು ಹೇಳೋಣ ಅನ್ನಿಸ್ತಾ ಏನೋ. ಬ್ಯಾಗ್ ತಗೊಂಡು ಸುಮ್ಮನೆ ಹೋಗ್ತೀನಿ. ನನ್ನ ಪಾಡಿಗೆ ನಾನು ಕುತ್ಕೊಂಡಿದ್ರು ಸುಮ್ಮನೆ ಇರಲ್ವಲ್ಲ. ಮುಂದೆ ನೋಡೋಣ ಕಣೆ, ಹಿಂಗೆ ಇರ್ತೀಯನ ನೋಡೋಣ. ಈಗೇನ ನಾನು ಚೆನ್ನಾಗಿದ್ದೀನಿ ಅಂತ ತೋರ್ಸೋದಕ್ಕೆ ಬಂದಿದ್ಯಲ್ಲ, ನೋಡೋಣ ಮುಂದೆ. ಮುಂದೆ ನೋಡ್ತೀನಿ ಕಣೆ, ನೋಡ್ತೀನಿ ನೀನು ಹೆಂಗಿರ್ತೀಯ ಅಂತ. ಈಗ ಹೆಂಗಿದೇನೋ ಹಿಂಗೆ ಇರ್ತೀನಿ ನಿನ್ನ ಕಣ್ ಮುಂದೆ. ಹಿಂಗೆ ಇರ್ತೀನಿ ಅಂತನ್ನು ಮದುವೆ ಆದೆ ನೋಡಿ. ನೀನು ಭಾಳ ಹಿಂಗಾತು ಅಂತ ಹೇಳಿ ನನ್ನ ಹೇಳಿಸ್ತಲ್ಲ ನೋಡೆ. ಇವತ್ತು ನೋಡಿ ನಾನು ಮಹಾರಾಣಿ ಥರ ಇದ್ದೀನಿ. ಮಹಾರಾಣಿ ಥರನ ಇರು, ಹೆಂಗಾನ ಇರು, ನನ್ಗ್ಯಾಕೆ ಹೋಗೇ. ನಾನು ಮುಂದೆ ತೋರ್ಸಕ್ಕೆ ಬಂದವಳು. ಅವಳಿಗೆ ನೋಡಿ ಒಟ್ಟುರಿ ಸೈಜ್ಕಮ್ಮಕ್ಕಾಗ್ದಿಲ್ಲದಕ್ಕೆ ಅದೇ ಓದ್ಲಿ. ಹೋಗ್ಲಾಳು ಸುಮ್ಕಿರು.
ಎಂತ ಮಾತಾಡಿದ್ಲು ಗೊತ್ತೇನಕ್ಕ? ನಮ್ಮ ವರ್ಷ ಮಾವನ್ನ ಎಂತೆಂತ ಮಾತಾಡಿದ್ಲು ಅಂದರೆ, ಅಯ್ಯೋ ಅಂತಾನು ಮದುವೆ ಆಗಿದ್ಯಾ ನೋಡೆ ನೀನು ಭಾಳ ಹೆಂಗಾಗುತ್ತೆ ಅಂತ, ಅವನು ಅಂತಾನು ಅವನು ಮೋಸಗಾರ ಅಂತ ಹೇಳಿ ಎಂತೆಂಥ ಮಾತು ಅಂದಿದ್ಲು. ಇವತ್ತು ಅವಳಿಗೆ ನಾನು ನೋಡಿ ನಾನು ಅಂದಿದ್ದಕ್ಕೆ ಇವತ್ತು ಗೊತ್ತಾಗೈತಿ ಒಬ್ರು ನಂಬಾರ್ದು ಅಂತ. ಸುಮ್ಮನೆ ಬಾ ಮೀನು ಅತ್ಲಾಗೆ, ಸುಮ್ಮನೆ ಯಾಕೆ ನಾವು ಬಾಯಿ ನೋಯಿಸ್ಕೋಬೇಕು? ಇಲ್ಲ, ನನಗೆ ಅನ್ಬೇಕು ಅನ್ನೋದು ತುಂಬ ಮನ್ಸಲ್ಲಿ ಕೊರಿತಾ ಇತ್ತು, ಅಂದೇ ಬಿಟ್ಟೆ. ನನಗೆ ತುಂಬ ಮನ್ಸಲ್ಲಿ ಕೊರಿತಾ ಇತ್ತು, ಅನ್ಬೇಕು ಅವಳನ್ನ ಈ ರೀತಿ ಅಂದಿದ್ಲು, ಅನ್ಲೇಬೇಕು ಅಂತ ಹೇಳಿ ನನ್ನ ಮನ್ಸಲ್ಲಿ ತುಂಬ ಕೊರಿತಾ ಇತ್ತು, ಅದಕ್ಕೆ ಅಂದೇ ಬಿಟ್ಟೆ. ನೋಡು, ಅದಕ್ಕೆ ನಾನು ಅಂದಿರೋದು ಸಹಿಸ್ಕೊಂಬಕ್ಕೆ ಆಗ್ದಿದ್ದಕ್ಕೆ ಅದೇ ಓದ್ಲು. ಹೋಗ್ಲೇಳಾಗ ಹಂಗೆ ಅಂದರೆ ಮತ್ತೆ ಗೊತ್ತಾಗೋದು ಇವಳಿಗೆ. ನಡಿ ಅತ್ಲ, ಸುಮ್ಮನೆ ನಡಿ, ಮನೆ ಹತ್ರ ಹೋಗ ನಡಿ. ಏನು ನಿನ್ನ ಹೆಂಡ್ತಿ ನಿಮ್ಮ ಅಮ್ಮಯ್ಯ ಎಲ್ಲನ ಹೋಗ್ಬೇಡ ಅಂದ್ರೆ ಬರ್ತಾ ಇದೆಯಾ? ಬರ್ತೀನಿ ನಾನು, ತಲೆ ಕೆಡಿಸ್ಕೊಂಬಲ್ಲಿ ಹೇಳಿಲ್ವಾ ಡೈರೆಕ್ಟಾಗೆ, ನೀನೇನು ತಲೆ ಕೆಡಿಸ್ಕೊಬೇಡ. ಯಾಕೆ ನೀನು ಬಾ ಅರ್ಜೆಂಟಾಗಿ ಬಾ ಅಂತ ಹೇಳಿ ಯಾಕೋ ಕರೆದಲ್ಲ? ಅರ್ಜೆಂಟ್ ಅಂದ್ಬಿಟ್ಟಲ್ಲ ನನಗೆ, ಏಕಪ್ಪ ನಮ್ಮ ಸುಸು ಅರ್ಜೆಂಟ್ ಅಂತ ಹೇಳ್ಬಿಟ್ಲು ಅನ್ನಂಗಾಯ್ತು. ಏನಕ್ಕೆ ಅರ್ಜೆಂಟ್ ಅಂತ ಫೋನ್ ಮಾಡಿದ್ದು? ಅಂಥದ್ದೇನಿಲ್ಲ, ನೀನು ಏನೇನೋ ತಿಳ್ಕೊಬೇಡ ಅಲ್ಲಿ. ನಾನು ಏನಂತಂದರೆ ಅದೇ ಸುಗುಣಕ್ಕ ಆಧಾರ್ ಕಾರ್ಡ್ ಫ್ರೀ ಐತಲ್ಲ, ಅದಕ್ಕೇ ಟೂರ್ ಹೋಗಿ ಬರೋಣ ಬಾ, ಇಲ್ಲೇನೋ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಮಂತ್ರಾಲಯ, ಗೋಕರ್ಣ, ಇದು ಮುರುಡೇಶ್ವರ, ಆ ಕಡೆ ಎಲ್ಲ ಕಾಪು ಬೀಚು, ಮಲ್ಪೆ ಬೀಚು, ಆ ಕಡೆ ಎಲ್ಲ ಹೋಗಿ ಬರೋಣ ಬಾ, ಉಡುಪಿ ಆ ಕಡೆ ಎಲ್ಲ ಎಲ್ಲೆಲ್ಲಿಗೋ ಹೇಳ್ತಪ್ಪ. ಅದಕ್ಕೇ ಎಲ್ಲ ಸುತ್ತಾಡ್ಕೊಂಡು ಬರೋಣ ಬಾ, ಹಳೆಬೀಡು, ಬೇಲೂರು, ಆಮೇಲಿಂದ ಆ ಕಡೆ ಹೋಗಿ ಆ ಕಡೆ ಹೋಗೋಕ್ಕಾಗುತ್ತೆ, ಎಲ್ಲನ ನೋಡ್ಕೊಂಬರೋಣ ಬಾ. ಒಂದು ವಾರ 15 ದಿವಸ ಹೋದರೆ ಗೌರ್ಮೆಂಟ್ ಬಸ್ ಫ್ರೀ, ಅದಕ್ಕೆ ಹೋಗೋಣ ಅಂತೇಳಿ ಹೇಳಿತ್ತ ಸುಗುಣಕ್ಕ, ಅದಕ್ಕೆ ನಾನು ನಿನ್ನ ಕೇಳೋಣ ಅಂತ. ಹೋಗ್ಲಾ, ನಾನು ಟೂರ್ ಹೋಗೋಣ ಅಂತ ಇದ್ದೀನಿ. ಬೇಡ ಬೇಡ ಬೇಡ, ಒಂದು ವಾರ 15 ದಿವಸ ಹೋಗ್ತೀಯಾ? ಯಪ್ಪ, ನನ್ನ ಗತಿ ಏನಾಗಬೇಕು ನೀನು ನಾನು ಬಿಟ್ಟೋಗ್ಬಿಟ್ರೆ? ನಾನು ಬಿಟ್ಟೋಗ್ತೀಯ ಸುಸು ನೀನು? ಅಯ್ಯಪ್ಪ, ಯಾಕೆ ಅಷ್ಟೊಂದು ಸಿಟ್ಟು ಮಾಡ್ಕೊತಾ ಇದೀಯಾ? ಅಲ್ಲ, ನಾನು ಹೋಗೋಣಂತ ಇನ್ನೇನು ಬೇಜಾರಲ್ಲ ಮನೆಗೆ, ಅದಕ್ಕೆ ನಾನು ಹೋಗಿ ಬರೋಣಂತ, ಅಕ್ಕಯ್ಯ ಹೋಗಿ ಬರೋಣ ಬಾ ಸುಸು ಅಂತ. ನೀನು ಬಸ್ ಚಾರ್ಜ್ ಎಲ್ಲ ಫ್ರೀ ಅಲ್ಲ ಅದಕ್ಕೆ. ಬೇಡ, ಬೇಕಾದ್ರೆ ಕರ್ಕೊಂಡು ಹೋಗಿದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ. ಏನು ಬೇಡಮ್ಮ, ಬಸ್ಸಲ್ಲಿ ಕೂತ್ಕೊಂಡು ಎಷ್ಟು ರಿಸ್ಕ್ ಆಗುತ್ತೆ ಗೊತ್ತಾ? ಅಲ್ಲಿ ಎಲ್ಲಿ ಬಸ್ಸೆಲ್ಲ ಹುಡ್ಕಾಡ್ಕೊಂಡು ಬಸ್ ಸಿಗಲಿಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ. ಏನು ಬೇಡ ನೀನು, ನಾನೇ ಹೇಳ್ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ, ಕಾರ್ ತೊಗೊಂಬರ್ತೀನಿ. ಬೇಕಾದ್ರೆ ನನ್ನ ಫ್ರೆಂಡ್ ಕಾರ್ ತೊಗೊಂಬರ್ತೀನಿ, ನನ್ನ ಫ್ರೆಂಡ್ ಕಾರ್ ಇಸ್ಕೊಂಬಂದು ಬೇಕಾದರೆ ಹೋಗೋಣ. ನಾನು ಹೇಳ್ತಾ ಇದ್ದೀನಿ ನೋಡು, ಹೋಗ್ಕೊಡ್ತೀನಿ ನೀನು ಎಲ್ಗೂ. ಬೇಡಮ್ಮ, ಎಲ್ಗೂ ಬೇಡ, ಸುಮ್ಮನಿದ್ಬಿಡು. ಬಸ್ಸಲ್ಲಿ ಮಾತ್ರ ಬೇಡ. ಅಯ್ಯೋ, ಫ್ರೀ ಅನ್ನಂಗಾಗುತ್ತೆ, ಫುಲ್ ರಶ್ ಇರುತ್ತೆ, ಕೂತ್ಕೊಳ್ಳೋಕೆ ಸೀಟ್ ಇರಲ್ಲ, ಏನಿಲ್ಲ, ತುಂಬ ನೀನು ಕಷ್ಟಪಡಬೇಕಾಗುತ್ತೆ ನೋಡು. ಬೇಡಮ್ಮ, ಹೋಗ್ಬೇಡ, ಬೇಡ ಬೇಡ ಬೇಡ. ಅಯ್ಯೋ, ನನ್ನ ಮೇಲೆ ಅಷ್ಟೊಂದು ನಿನಗೆ ಪ್ರೀತಿ ಅಲ್ಲ. ನನಗೆ ಆಮೇಲೆ ಏನಾದರೂ ಎಲ್ಲಿ ಏನಾದರೂ ಆಗ್ಬಿಡುತ್ತೋ ಅನ್ನೋದು ನಿನಗೆ ಭಯ ಅಲ್ಲ. ಬೇಕಾದ್ರೆ ನಾನು ಕರ್ಕೊಂಡು ಹೋಗ್ತೀನಿ, ಕಾರ್ ತೊಗೊಂಬರ್ತೀನಿ, ಒಂದು ವಾರ ಎಲ್ಲ ತೋರಿಸ್ಕೊಂಬರ್ತೀನಿ, ಸರಿನಾ? ಕರ್ಕೊಂಡು ಹೋಗ್ತೀನಿ, ಒಂದು ವಾರ ಟ್ರಿಪ್ ಕರ್ಕೊಂಡು ಹೋಗ್ತೀನಿ, ನೀನು ತಲೆ ಕೆಡಿಸ್ಕೋಬೇಡ. ಟ್ರಿಪ್ ಹೋಗ್ಬಿಡೋಣ, ಸರಿನಾ? ಅಂದರೆ ನಿನ್ನ ಬಸ್ಸಿಗೆ ಮಾತ್ರ ಬೇಡ. ಬೇರೆಯವ್ರ ಜೊತೆ ಎಲ್ಲ ಹೋಗ್ಬೇಡ, ನನಗೆ ಅದು ಇಷ್ಟ ಆಗಲ್ಲ, ಸರಿನಾ? ಹೋಗ್ಕೊಡು ನೀನು. ಸರಿ ಆಯ್ತು ಬಿಡು, ಅದಕ್ಕೆ ಏನಕ್ಕೆ ಅಷ್ಟೊಂದು ಸಿಟ್ಟು ಮಾಡ್ಕೊಂತೀಯ? ನನ್ನ ಮೇಲೆ ಎಷ್ಟು ಪ್ರೀತಿ ಐತೆ, ನನ್ನ ಮೇಲೆ ಎಷ್ಟು ಕಾಳಜಿ ವಹಿಸ್ತಾ ಇದೆಯಾ ಅಂತ ಗೊತ್ತಾಗ್ತೈತೆ. ನನ್ನ ಮೇಲೆ ನಿನಗೆ ತುಂಬ ಪ್ರೀತಿ ಇದೆ ಅಲ್ವಾ? ಹೌದು, ನಿನ್ನ ಮೇಲೆ ನನಗೆ ತುಂಬ ಪ್ರೀತಿ ಇದೆ, ಅದಕ್ಕೆ ಹೇಳ್ತಾ ಇರೋದು. ಸರಿ ಸರಿ ಆಯಿತು ಬಿಡು, ಹೋಗೋದಿಲ್ಲ. ಸುಂದ್ರ ಹೋಗೋದು ಬೇಡವೇ ಬೇಡ ಅಂತ ನೋಡ್ರಿ. ನನಗೆ ನನ್ನ ಮೇಲೆ ಸುಂದ್ರನಿಗೆ ಎಷ್ಟು ಪ್ರೀತಿ ಇದೆ ಅಂತ ಹೇಳಿ, ನನ್ನ ಮೇಲೆ. ನನಗೂ ಸುಂದ್ರನ ಮೇಲೆ ಅಷ್ಟೇ ಪ್ರೀತಿ ಇದೆ, ಸುಂದ್ರನಿಗೂ ನನ್ನ ಮೇಲೆ ಅಷ್ಟೇ ಪ್ರೀತಿ ಇದೆ. ನೋಡಿ, ಹೋಗ್ಬೇಡ ನೀನು, ಕಾರ್ ತೊಗೊಂಬರ್ತೀನಿ, ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಾನಂತೂ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲಪ್ಪ. ಸುಂದ್ರನ ಮಾತು ಮಾತ್ರ ಮೀರೋದಿಲ್ಲ. ಅದಕ್ಕೆ ಒಂದು ವಾರ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ಮೊಬೈಲ್ ಪಡೋದನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.